ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. जय जय श्री राम, जय श्री राम, जय जय श्री राम. भारत माता की जय, भारत माता की जय, भारत माता की जय. जय श्री राम, जय श्री राम, माता की ಜೈ ಜೈ ಶ್ರೀರಾಮ್. ಏನು ಕಳೆದ 9ನೇ ತಾರೀಕು ಜಮ್ಮು ಕಾಶ್ಮೀರದಲ್ಲಿ ಇಡೀ ದೇಶಾದ್ಯಂತ ಸಂಭ್ರಮ ಪಡುವ ಸ್ಥಿತಿ ಏನಿತ್ತು, ಅಂತ ಸಂದರ್ಭದಲ್ಲಿ ಇಡೀ ಭಯೋತ್ಪಾದಕ ಕೃತ್ಯವೊಂದು ಸದ್ದಿಲ್ಲದೆ ನಡೆದಿದೆ. ಇಡೀ ಏನು ನಮ್ಮ ವೈಷ್ಣೋದೇವಿಗೆ ಹೋಗಿ ಬರ್ತಾ ಇರತಕ್ಕಂತ ಯಾತ್ರಿಕರ ಮೇಲೆ ಅಲ್ಲಿರ್ತಕ್ಕಂಥ ಭಯೋತ್ಪಾದಕರು ಏನು ಪಾಕಿಸ್ತಾನದಿಂದ ಒಳನುಸುಳಿ ಭಾರತದೊಳಗೆ ಬಂದಿದ್ದಾರೆ. ಅಂತಹ ಭಯೋತ್ಪಾದಕರು ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಅಲ್ಲಿ ಯಾತ್ರಿಕರ ಮೇಲೆ ಭಯೋತ್ಪಾದನಾ ದಾಳಿ ಆಗಿದೆ. ಸುಮಾರು 20-30 ಜನ ಅಂದ ಸ್ಪಾಟ್ ಅಲ್ಲಿ ಜೀವವನ್ನು ಕಳ್ಕೊಂಡಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇವತ್ತು ದೇಶಾದ್ಯಂತ ಎಲ್ಲಾ DC ಕಚೇರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಈಗ ಈ ಒಂದು ಕೃತ್ಯವನ್ನ ವಿಶ್ವ ಹಿಂದೂ ಪರಿಷತ್ ತುಂಬಾ ತೀವ್ರವಾಗಿ ಖಂಡಿಸ್ತಾ ಇದೆ. ದೇಶದಲ್ಲಿ ಭಯೋತ್ಪಾದನಾ ಕೃತ್ಯಗಳು ಕಡಿಮೆ ಆಗಿತ್ತು. ಇತ್ತೀಚೆಗೆ ಈ ಸರ್ಕಾರದ ವಿರುದ್ಧ ಏನಾದ್ರು ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಭಯೋತ್ಪಾದನಾ ಕೃತ್ಯವನ್ನ ಇದು ಮಾಡಿದ್ದಾರೆ. ಇಂತಹ ಭಯೋತ್ಪಾದಕರಿಗೆ ತುಂಬಾ ಕಠಿಣ ಶಿಕ್ಷೆ ಆಗ್ಬೇಕು. ಮುಂದಿನ ದಿನಗಳಲ್ಲಿ ಈ ತರ ಕೃತ್ಯಗಳು ನಡೆಸದ ರೀತಿಯಲ್ಲಿ ಒಂದು ಶಿಕ್ಷಾದಂತ ಕಾನೂನು ವ್ಯವಸ್ಥೆ ಆಗ್ಬೇಕು. ಮುಂದಿನ ದಿನಗಳಲ್ಲಿ ಈ ತರ ಒಳನುಸುಳುವಂತ ಭಯೋತ್ಪಾದಕರಿಗೆ ನೋಡಿದ ತಕ್ಷಣ ಶೂಟ್ಔಟ್ ಮಾಡಿ ಅವ್ರನ್ನ ಹಂದಿಗಳು ಹೊಡೆದಾಕ್ಬೇಕು ಅಂತ ಕೇಳ್ಕೊಳ್ತಾ, ಯಾವ ಕುಟುಂಬದವರು ಮೃತರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಆ ಕುಟುಂಬದ ಜೊತೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಸದಾ ಇರುತ್ತೆ. ಅವರ ಯಾರ್ಯಾರು ಜೀವವನ್ನ ತೊರೆದಿದ್ದಾರೆ ಅವರಿಗೆ ಕಂಪನಿಯನ್ನು ಕೂಡ ಮಿಡಿಯುತ್ತೆ ಅಂತ ಹೇಳ್ತಾ, ರಾಘವನ್ ವಡಿವೇಲು, ಬಜರಂಗ ದಳದ ಜಿಲ್ಲಾ ಸಂಯೋಜಕ.